ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮೂಂಗ್ ದಾಲ್ ಖೀರ್ ಅಥವಾ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲು ಒಂದು ಪಾತ್ರೆಗೆ 1-2 ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಆ ತುಪ್ಪಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಕೊಬ್ಬರಿ ಮತ್ತು ನನಗೆ ಬೇಕಾದ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಹೊಂಬಣ್ಣ ಬರೋ ರೀತಿ ಹುರ್ಕೋಬೇಕು. ಆ ಹುರಿದಿಟ್ಕೊಂಡಂತಹ ಎಲ್ಲ ಡ್ರೈ ಫ್ರೂಟ್ಸ್ ಮತ್ತು ಕೊಬ್ಬರಿನ ಒಂದು ಸೆಪರೇಟ್ ಬೌಲ್ಗೆ ತೆಗೆದಿಟ್ಕೋಬೇಕು. ಓಕೆ, ಒನ್ಸ್ ಅದನ್ನೆಲ್ಲ ತೆಗೆದಿಟ್ಕೊಂಡಾದಮೇಲೆ ಅದೇ ಕಡಾಯಲ್ಲಿ ಆ ತುಪ್ಪದಲ್ಲೇ ನಾವು 1-2-3 ಸಲ ನೀಟಾಗಿ ತೊಳೆದಿಟ್ಟಂತಹ ಹೆಸರು ಬೇಳೆಯನ್ನು ಹಾಕ್ಬಿಟ್ಟು ಬಾಡಿಸ್ಬೇಕು. ಸೊ ಈಗ ಬಾಡಿಸೋದ್ರಿಂದ ಏನಾಗುತ್ತೆ, ಹೆಸರು ಬೇಳೆಯಲ್ಲಿರೋವಂತಹ ಹಸಿ ಅಂಶ ಹೊರಟೋಗಿ ಅದು ಚೆನ್ನಾಗಿ ಒಳ್ಳೆ ಅರೋಮ ಬರುತ್ತೆ. ಸೊ ಇದರಿಂದ ನಮ್ಮ ಪಾಯಸ ಒಳ್ಳೆ ರುಚಿ ಸಿಗುತ್ತೆ. ಸೊ ಹಿಂಗೆ ಚೆನ್ನಾಗಿ 1-2 ನಿಮಿಷಗಳು ಹಿಂಗೆ ಹುರ್ಕೊಂಡಾದ್ಮೇಲೆ ಆ ಪಾತ್ರೆಗೆ ನೀರು ಸೇರಿಸ್ಕೋಬೇಕು. ಸೊ ನೀರಿನ ಲೆವೆಲ್ ಎಷ್ಟು ಅಂದರೆ ಆ ಬೇಳೆಗಳು ಮುಳುಗೋ ಲೆವೆಲಿಗಿದ್ರೆ ಸಾಕು. ಸೊ ಒನ್ಸ್ ಅದಕ್ಕೆ ನೀರು ಹಾಕಿದ್ಮೇಲೆ ಸೊ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೊ ಉಪ್ಪು ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೇ. ಸೊ ಸೇರಿಸ್ಕೊಂಡು ಆ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ 2 ಅಥವಾ 3 ವಿಷಲ್ನ ಕೂಗಿಸ್ಕೊಳ್ಳೋಣ. ಓಕೆ, ಸೊ ಇದರಿಂದ ಏನು ಅಂತಂದರೆ ಮೂಂಗ್ ದಾಲ್ ನಮಗೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆ್ಯಂಡ್ ದೆನ್ ತುಂಬ ಬಾಡಿಗೆ ತುಂಬಾ ತಂಪನ್ನು ಕೊಡುತ್ತೆ. ಸೊ ಇವತ್ತು ನಾನು ಮಾಡ್ತಾ ಇರೋ ಮೂಂಗ್ ದಾಲನ್ನು ನಾನು ಸಕ್ಕರೆ ಬಳಸದೆ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು. ಇಲ್ಲಿ ನೋಡಿ, ಇವಾಗ ವಿಷಲ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಬೇಳೆನೂ ಚೆನ್ನಾಗಿ ಬೆಂದಿದೆ. ಆಲ್ರೆಡಿ ನಿಮಗೆ ಪಾಯಸದ ಟೆಕ್ಸ್ಚರ್ ಸಿಕ್ಕಿದೆ. ಸೊ ಇದಕ್ಕೆ ನಾನೇನು ಮಾಡ್ತೀನಿ, ಮೊದಲೇ ಕಾಯಿಸಿ ಇಟ್ಟಂತಹ ಬೆಲ್ಲದ ಪಾಕವನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೇನೆ. ಸೊ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅದರ ರುಚಿಗೆ ತಕ್ಕಷ್ಟು ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಆ ಅಳತೆಯಲ್ಲಿ ನೀವು ಬೆಲ್ಲವನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾವು ಮೀಡಿಯಮ್ ಸ್ವೀಟ್ನ ತಿನ್ನೋದ್ರಿಂದ ನಾನು ನಮ್ಮ ಅವಶ್ಯಕತೆಗೆ ತಕ್ಕಷ್ಟು ಸ್ವೀಟ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೇನೆ. ಸೊ ಇದನ್ನು ಚೆನ್ನಾಗಿ ಒಂದು ಕುದಿಯೋ ರೀತಿ ಮಾಡಬೇಕು. ಅಂದರೆ ಆ ಬೆಲ್ಲ ಮತ್ತು ಬೇಳೆದು ಏನು ಬೇಯಿಸ್ಕೊಂಡಿರ್ತೀವೋ ಅದೆರಡು ಕೂಡ್ಕೋಬೇಕು. ಆ ಕೂಡಿಕೊಂಡಿದ್ದಕ್ಕೆ ನೀವು ಕಾಯಿ ಹಾಲನ್ನಾದರೂ ಸೇರಿಸ್ಕೊಳ್ಳಿ. ಕಾಯಿನ ರುಬ್ಬಿದಂಥ ಹಾಲು ಅಥವಾ ಹಸಿ ಹಾಲನ್ನಾದರೂ ಸೇರಿಸ್ಕೊಂಡು ಒಂದು ಕುದಿನ ಕುದಿಸ್ಕೋಬೇಕು. ಆ ಕುದ್ದ ಮೇಲೆ ಆಗ್ಲೇ ನಾವು ಹುರಿದಿಟ್ಕೊಂಡಿದ್ದಂಥ ತುಪ್ಪದಲ್ಲಿ ಹುರಿದಿಟ್ಟಂಥ ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ಚೂರನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಮೂಂಗ್ ದಾಲ್ ಖೀರು ಅಥವಾ ಹೆಸರುಬೇಳೆ ಪಾಯಸ ಅಥವಾ ಹೆಸರುಬೇಳೆ ಖೀರು ಸವಿಯಲು ಸಿದ್ಧ.